ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿಯನ್ನ ಚರ್ಚೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಈ ತಿಂಗಳು ಸಂಸತ್ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರ ಜೊತೆ ಮಾತನಾಡಿ ಸುಮಾರು 10,000 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಅವರದೇ ಆದ ಬರ ನಿರೀಕ್ಷೆ ಮಾಡಲು ತಂಡವನ್ನು ಕಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಮನವಿ ಮಾಡಿ ಬಂದಿದ್ದರು. ಸುಮಾರು 20 ದಿವಸಗಳಾದ್ರೂ ಸಹ ಕೇಂದ್ರದಿಂದ ಯಾವುದೇ ರೀತಿಯ ಬರ ಪರಿಹಾರದ ವಿಚಾರದಲ್ಲಿ ತಂಡ ಬಂದು ಅದನ್ನು ಅಧ್ಯಯನ ಮಾಡಿಲ್ಲ. ಮತ್ತೆ ಗಂಭೀರವಾದ ಪರಿಸ್ಥಿತಿ 18 ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿಯೂ ಸಹ ಗಂಭೀರ ಪರಿಸ್ಥಿತಿಯಲ್ಲಿದೆ. ತೀವ್ರವಾದ ನೀರಿನ ಅಭಾವ, ಮೇವಿನ ಅಭಾವ, ದನಕರುಗಳಿಗೆ ಆಗ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿ ಸದನದಲ್ಲಿ ಎರಡೂ ಸದನದಲ್ಲೂ ಸಹ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಎರಡೂ ಸದನಗಳನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ವಿರೋಧಿ, ಇದು ಸಂವಿಧಾನದ ವಿರೋಧಿ ನಿಲುವು ಅಂತೇಳಿ ನನ್ನ ಭಾವನೆ. ಏನಾದರೂ ಚರ್ಚೆ, ಯಾರ ಮೇಲಾದರೂ ಆಪಾದನೆ ಇದ್ರೆ ಇದು ಯಶವಂತಪುರದ ಸಂತೆ ಅಲ್ಲ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಹೊತ್ತಿದ್ದು ಅದು ಸಾಬೀತಾದ್ರೆ ನಾವು ತತ್ಕ್ಷಣವೇ ಅವರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವರಲ್ಲಿರ್ತಕ್ಕಂಥ 7 ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಆಪಾದನೆಗಳು, ಭ್ರಷ್ಟಾಚಾರದ ಆಪಾದನೆಗಳು, ಕೊಲೆ ಆಪಾದನೆಗಳು ಇರೋ ಸಂದರ್ಭದಲ್ಲೂ ಸಹ ಇವರು ಯಾವುದೇ ರೀತಿಯ ರಾಜೀನಾಮೆಯನ್ನು ತೆಗೆದುಕೊಳ್ತಾ ಇಲ್ಲ. ನಮಗೆ ಪಾಠ ಹೇಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿ, ಕುಡಿಯೋ ನೀರಿನ ಸಂಕಷ್ಟ, ದನಕರುಗಳಿಗೆ ಮೇವಿನ ಸಂಕಷ್ಟವನ್ನ ನಿವಾರಿಸಲು ಚರ್ಚೆ ಆಗಬೇಕು. ಆದರೆ ಚರ್ಚೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರ ಮೂಲ ಉದ್ದೇಶ, ನಾವೇನಾದರೂ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇಡ್ತೀವಿ, ಆ ಬೇಡಿಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಡೇರಿಸೋದಿಲ್ಲ. ಆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ, ಅಮಿತ್ ಶಾ ಚೇಲಾಗಳು ಇಲ್ಲಿ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇದು ಸಂವಿಧಾನದ ವಿರೋಧಿ ನಿಲುವು, ಪ್ರಜಾಪ್ರಭುತ್ವದ ವಿರೋಧಿ ನಿಲುವು. ಅಧ್ಯಕ್ಷರೇ ಮಾತಾಡ್ತಿದ್ದಾರೆ. ಅವರ ವಿರುದ್ಧ ಮಾಡ್ತಕ್ಕಂಥ ಆಪಾದನೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ದಿಕ್ತಪ್ಸಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅವ್ರ ಮೇಲೆ ಮಾಡೋ ಆಪಾದನೆಗೆ ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ಸದನದಲ್ಲಿ ಚರ್ಚೆ ಮಾಡಲಿ, ಚರ್ಚೆ ಮಾಡಿದ್ರೆ ಉತ್ತರ ಕೊಡ್ತೀವಿ. ಇದೇನೂ ಇಲ್ಲ, ದೊಡ್ಡ ಷಡ್ಯಂತ್ರ. ಅವರ ಮಹಾನ್ ನಾಯಕ, ವಿಶ್ವಗುರು, ವಿಷಗುರು ಮತ್ತು ತಡೀಪಾರ್ ಅಮಿತ್ ಶಾ ಮತ್ತು ಮೋದಿಯನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಸದನವನ್ನ ನಡೆಸಲಿಕ್ಕೆ ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನೂ ಅಲ್ಲ.